ಹೊಸ ವರ್ಷ ಬರ್ತಿದ್ದಂತೆ ಸಿಟಿ ಮಂದಿಗೆ ನಗರಾಭಿವೃದ್ಧಿ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ಮುಂದೆ ಕಟ್ಟೋ ಹೊಸ ಕಟ್ಟಡಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ. ಆ ಮೂಲಕ ಬಡವರಿಗೆ ಅನುಕೂಲವಾಗೋ ಕಾನೂನು ಹಿಂದಿನಿಂದಲೇ ಜಾರಿಯಾಗಲಿದ್ದು ಸಿಟಿ ಮಂದಿ ಫುಲ್ ಖುಷಿಯಾಗಿದ್ದಾರೆ. ಬೆಂಗಳೂರಿನ ಕಟ್ಟಡಗಳಿಗೆ ಹೊಸ ಸೆಟ್ ಬ್ಯಾಕ್ ನೀತಿ ಜಾರಿ. 600 ಚದರ ಅಡಿಯಿಂದ 1600 ಚದರ ಅಡಿವರೆಗಿನ ನಿವೇಶನಗಳಿಗೆ ಅನ್ವಯ. ಬೆಂಗಳೂರಿನಲ್ಲಿ 1 ಇಂಚು ಜಾಗಕ್ಕೂ ಬಂಗಾರದ ಬೆಲೆ ಇದೆ. ಹೀಗಿರ್ಬೇಕಾದ್ರೆ ನಮ್ಮದೇ ಜಾಗದಲ್ಲಿ ಮನೆ ಕಟ್ಟುವಾಗ ಸೆಟ್ ಬ್ಯಾಕ್ ಹೆಸರಲ್ಲಿ ಜಾಗ ಬಿಡಬೇಕು ಅನ್ನೋದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗ್ತಿತ್ತು. ಈ ವಿಚಾರಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಇಲಾಖೆ ಕೊನೆಗೂ ಮುಂದಾಗಿದೆ. ನಗರದಲ್ಲಿ ಹೊಸ ಮನೆ ಕಟ್ಟಲು ಇಷ್ಟು ದಿನ ಇದ್ದ ಸೆಟ್ ಬ್ಯಾಕ್ ನಿಯಮವನ್ನ ಸಡಲಿಕೆ ಮಾಡಿ ಆದೇಶ ಹೊರಡಿಸಿದೆ. ಹೊಸ ಆದೇಶದಲ್ಲಿ ಏನಿದೆ? ನಿವೇಶನದ ಒಂದು ಬದಿ ಜಾಗ ಬಿಡಬೇಕಿಲ್ಲ. 600 ಚದರ ಅಡಿ ನಿವೇಶನದ ಮುಂಭಾಗ ಮಾತ್ರ 2.5 ಅಡಿ ಜಾಗ ಬಿಡಬೇಕು. ಹಿಂಬದಿಯ ಸೆಟ್ ಬ್ಯಾಕ್ನಿಂದ ವಿನಾಯಿತಿ ನೀಡಲಾಗಿದೆ. ನಿವೇಶನದ ಬಲ ಅಥವಾ ಎಡಬದಿಯಲ್ಲಿ 1.5 ಅಡಿ ಸೆಟ್ ಬ್ಯಾಕ್ ಬಿಡಬೇಕು. ಈ ಹಿಂದಿನ ಆದೇಶದ ಪ್ರಕಾರ 600 ಚದರ ಅಡಿ ನಿವೇಶನದ ಸುತ್ತಲೂ 1 ಮೀಟರ್ ಜಾಗ ಬಿಡಬೇಕಿತ್ತು. 1200 ಅಡಿ ಚದರ ಅಡಿ ನಿವೇಶನದ ಸುತ್ತಲೂ 1.44 ಮೀಟರ್ ಜಾಗ ಬಿಡಬೇಕಿತ್ತು. 1500 ಚದರ ಅಡಿ ನಿವೇಶನದ ಸುತ್ತಲೂ 1.8 ಮೀಟರ್ ಜಾಗ ಬಿಡಬೇಕಿತ್ತು. ಆದ್ರೀಗ ಹೊಸ ಆದೇಶದ ಪ್ರಕಾರ ನಿವೇಶನದ ಒಂದು ಬದಿ ಜಾಗ ಬಿಡಬೇಕಿಲ್ಲ. ಹಾಗೇನೆ 600 ಚದರ ಅಡಿ ನಿವೇಶನದ ಮುಂಭಾಗ ಮಾತ್ರ 2.5 ಅಡಿ ಜಾಗ ಬಿಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಹಾಗೇನೆ ಮನೆಯ ಹಿಂಬದಿಯ ಸೆಟ್ ಬ್ಯಾಕ್ನಿಂದ ವಿನಾಯಿತಿ ನೀಡಲಾಗಿದ್ದು, ನಿವೇಶನದ ಬಲ ಅಥವಾ ಎಡಬದಿಯಲ್ಲಿ 1.5 ಅಡಿ ಸೆಟ್ ಬ್ಯಾಕ್ ಬಿಡಬೇಕು ಅಂತ ನಿಯಮವನ್ನ ಮಾಡಲಾಗಿದೆ. ಸದ್ಯ ನಗರಾಭಿವೃದ್ಧಿ ಇಲಾಖೆಯ ಆದೇಶ ಮಧ್ಯಮ ವರ್ಗದ ಜನರಿಗೆ ವರದಾನವಾಗಲಿದೆ. ಇನ್ಮುಂದೆ ಹೊಸದಾಗಿ ಮನೆ ಕಟ್ಟಬೇಕೆನ್ನುವರಿಗೆ ಈ ನಿಯಮ ಅನ್ವಯವಾಗಲಿದ್ದು, ಹಾಲಿ ಕಟ್ಟಿರುವ ಮನೆಗಳಿಗೆ ಇದು ಅನ್ವಯವಾಗುವುದಿಲ್ಲ ಅಂತ ನಗರಾಭಿವೃದ್ಧಿ ಇಲಾಖೆ ಸ್ಪಷ್ಟಪಡಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.